ಕ್ಷೇತ್ರ ವ್ಯಾಪ್ತಿಯ ಸಿಂಗಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ನೂತನ ಅಧ್ಯಕ್ಷರಾಗಿ ಸನ್ಮಾನ್ಯ ಶ್ರೀ ಹನುಮಂತಪ್ಪರವರು, ಉಪಾಧ್ಯಕ್ಷರಾಗಿ ಸನ್ಮಾನ್ಯ ಶ್ರೀ ಬಿಎಂ ಜಗನ್ನಾಥ್ರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಸಂಘದ ಮುಂದಿನ 5 ವರ್ಷಗಳ ಅವಧಿಗೆ ನೂತನ ಅಧ್ಯಕ್ಷ, ಉಪಾಧ್ಯಕ್ಷ ಸ್ಥಾನಕ್ಕಾಗಿ ಸೋಮವಾರ ಚುನಾವಣಾ ಪ್ರಕ್ರಿಯೆ ನಡೆಯಿತು. ಒಟ್ಟು 11 ಸದಸ್ಯರು ಬಲ ಹೊಂದಿರುವಂತಹ ಸಂಘದಲ್ಲಿ ಇವರಿಬ್ಬರು ಮಾತ್ರ ನಾಮಪತ್ರ ಸಲ್ಲಿಸಿದರು. 8 ಸದಸ್ಯರ ಬೆಂಬಲದೊಂದಿಗೆ ಅವಿರೋಧವಾಗಿ ಆಯ್ಕೆಯಾದರು. ಇದೇ ವೇಳೆ ಮಾತನಾಡಿದ ನೂತನ ಅಧ್ಯಕ್ಷ ಮಾನ್ಯ ಹನುಮಂತಪ್ಪ, ಸರ್ಕಾರದಿಂದ ದೊರೆಯುವ ಸವಲತ್ತುಗಳನ್ನು ಸಾರ್ವಜನಿಕರಿಗೆ ಸಮರ್ಪಕವಾಗಿ ತಲುಪಿಸಲು ಪ್ರಯತ್ನಿಸುವುದರ ಜೊತೆಗೆ ಬಡವರು, ರೈತರು ಹಾಗೂ ಮಹಿಳೆಯರಿಗೆ ಸಾಲ ಸೌಲಭ್ಯಗಳನ್ನು ಒದಗಿಸುವುದಕ್ಕೆ ಪೂರಕವಾಗಿ ಕಾರ್ಯನಿರ್ವಹಿಸಲಾಗುವುದು. ನಿರ್ದೇಶಕರು ಹಾಗೂ ಸಿಬ್ಬಂದಿಯ ಸಹಕಾರದೊಂದಿಗೆ ಸಂಘದ ಅಭಿವೃದ್ಧಿಗಾಗಿ ಶ್ರಮಿಸಲಾಗುವುದು ಎಂದು ತಿಳಿಸಿದರು. ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಎನ್ ಜಗದೀಶ್ ರವರು, ಸದಸ್ಯ ಎನ್ ನವೀನ್, ನಿರ್ದೇಶಕರಾದ ಆರ್ ಗೋವಿಂದಪ್ಪ, ಜಿ ಪ್ರಶಾಂತ್, ಅನಿತಾ ಕೆ, ಬಿವಿ ಭಾಗ್ಯಲಕ್ಷ್ಮಿ, ಜಿ ಪ್ರಕಾಶ್, ಮುನಿಯಪ್ಪ ಕಾಕಣ್ಣ, ಬಿಜೆಪಿ ಮುಖಂಡರಾದ ರಾಜಶೇಖರ್, ತಿಮ್ಮೇಗೌಡ, ಪ್ರದೀಪ್, ಚಂದ್ರ ಮುರಳಿ ಮತ್ತಿತರರು ನೂತನ ಅಧ್ಯಕ್ಷ, ಉಪಾಧ್ಯಕ್ಷರನ್ನ ಸನ್ಮಾನ ಮಾಡಿ ಸ್ವೀಟ್ ತಿನ್ನಿಸಿ ಅಭಿನಂದಿಸಿ ಗೌರವಿಸಿದರು. ಇವತ್ತಿನ ಅಧ್ಯಕ್ಷರು, ಉಪಾಧ್ಯಕ್ಷರ ಚುನಾವಣೆ ನಡೆದಿದ್ದು, ಇದರಲ್ಲಿ ಅವಿರೋಧವಾಗಿ ಬಿಜೆಪಿ JDS ಸಮ್ಮಿಶ್ರದಿಂದ ಅವಿರೋಧವಾಗಿ ಹಾಕಿದಂಥ ಆರ್ ಹನುಮಂತಪ್ಪ ಹಾಗೂ ಜಗದೀಶ್ ಅವರಿಗೆ ನಮ್ಮ ನಿರ್ದೇಶಕರು ಹಾಗೂ ಮುಖಂಡರಿಂದ ಮುಖಂಡರಿಗೆ ನಾನು ಈ ಒಂದು ಅಧ್ಯಕ್ಷರು ಹಾಗೂ ನಿರ್ದೇಶಕರವಾಗಿ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತೇನೆ. ಹಾಗೂ ಈ ಒಂದು 8 ಜನ ಗೆಲ್ಲೋದಕ್ಕೆ ಬಹಳ ಶ್ರಮಪಟ್ಟಂಥ ನಮ್ಮ ಮುಖ್ಯ ಮುಖಂಡರಾದಂಥ ಉನಾಕಹಳ್ಳಿ, ಅರೇಬನಮಂಗಲ, ಸಿಂಗಹಳ್ಳಿ, ಮಂಚಪನಹಳ್ಳಿ ಹಾಗೂ ಹೊಸಹಳ್ಳಿ, ಮಾದೇಕೊಡಗಳ್ಳಿ ಎಲ್ಲ ಮುಖಂಡರು ಬಂದಿದ್ದಾರೆ. ಅವ್ರಿಗೂ ಸಹ ನಾನು ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆ ಇದೇ ಮೊದಲ ಬಾರಿಗೆ ಕಾಂಗ್ರೆಸ್ ಅಂತ ಇದ್ದಂಥ 25 ವರ್ಷ ಕಾಂಗ್ರೆಸ್ ಇದ್ದಂಥ ಈ ಒಂದು ಸಹಕಾರ ಸಂಘಕ್ಕೆ ಮೊದಲನೇ ಬಾರಿ ಬಿಜೆಪಿ JDS ಸಮ್ಮಿಶ್ರ ಸರ್ಕಾರದ ವತಿಯಿಂದ ಸಂಘಕ್ಕೆ ಅಧ್ಯಕ್ಷರು, ಉಪಾಧ್ಯಕ್ಷರು ಅವಿರೋಧವಾಗಿ ಆಯ್ಕೆ ಮಾಡೋಕ್ಕೆ ಶ್ರಮಪಟ್ಟಂಥ ನಮ್ಮ ಮುಖಂಡರಾದಂಥ ಮಾಜಿ ಅಧ್ಯಕ್ಷರಾದಂಥ ಜಗದೀಶಣ್ಣವರು, ನಾರಾಯಣ ಶರಣವರು, ಇನ್ನೊಬ್ಬ ಸಿಂಗಹಳ್ಳಿ ಜಗದೀಶಣ್ಣವರು ಹಾಗೂ ಮುರಳಿಯವರು, ನವೀನ್ ಅವರು, ತಿಮ್ಮೇಗೌಡರು, ಮಯೂರಣ್ಣವರು, ಪ್ರದೀಪ್ ಅಣ್ಣವರು, ಆಮೇಲೆ ಪ್ರಕಾಶ್, ರಾಜಶೇಖರ್ ಅವರು, ಮಾಜಿ ನಿರ್ದೇಶಕರು, ಗಿರೀಶ್ ಅವರು, ಗ್ರಾಮ ಪಂಚಾಯತ್ ಸದಸ್ಯರು, ಇವರಿಗೆಲ್ಲರಿಗೂ ಎಲ್ಲ ಮುಖಂಡರಿಗೂ ಇದೇ ಮೊದಲ ಬಾರಿಗೆ ಈ ಸಂಘದಲ್ಲಿ ಈ ಒಂದು ಬಿಜೆಪಿ JDS ವಿಜಯೋತ್ಸವವನ್ನು ಆಚರಿಸಿ ಬಂದಿರ್ತಕ್ಕಂಥ ಎಲ್ಲ ಮುಖಂಡರಿಗೂ ನಮ್ಮ ನಿರ್ದೇಶಕರು ಹಾಗೂ ಅಧ್ಯಕ್ಷ, ಉಪಾಧ್ಯಕ್ಷ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆ ಎಲ್ಲ ಸರ್ಕಾರದಿಂದ ಮುಂದೆ ನಡೀಬೇಕಾದಂಥ ಈ ಸಂಘದ ಒಂದು ಅಭಿವೃದ್ಧಿಗೆ ಎಲ್ಲರೂ ಸಹಕಾರ ಕೊಟ್ಟು ನಮ್ಮ ಒಂದು ನೇತೃತ್ವ ಎಲ್ಲ ಕಮಿಟಿ ಏನಿದ್ದೀರಿ ಅವರಿಗೆಲ್ಲ ಪ್ರೋತ್ಸಾಹ ಕೊಡ್ತಾರೆ. ಹಾಗೆ ಎಲ್ಲ ಅಭಿವೃದ್ಧಿ ಕೆಲಸ ಸಹಾಯ ಮಾಡಬೇಕು ಅಂತೇಳಿ ಅವರು ಈ ಮುಖಾಂತರ ಅವರನ್ನು ನಾವು ವಿನಯಪೂರ್ವಕವಾಗಿ ಕೇಳಿಕೊಳ್ತೇವೆ. ಹಾಗೂ ಇದೇ ರೀತಿ ಮುಂದೆ ಬರೋ ಚುನಾವಣೆಗಳಲ್ಲೂ ಸಹ ಒಳ್ಳೆ ಕೆಲಸಗಳು ಮಾಡಿ ಇದೇ ಪಕ್ಷವನ್ನು ಮುಂದೆ ಅಧಿಕಾರ ತರಬೇಕು ಅಂತೇಳಿ ನಾನು ಅವರಲ್ಲಿ ಎಲ್ಲ ಮುಖಂಡರಲ್ಲೂ ಹಾಗೂ ಎಲ್ಲ ನಿರ್ದೇಶಕರನ್ನು ನಾನು ವಿನಂತಿ ಮಾಡಿಕೊಳ್ತೇನೆ. ಮುಂದೆ ಇದೇ ರೀತಿ ಒಗ್ಗಟ್ಟಿಂದ ಏನೇ ಸಮಸ್ಯೆ ಬಂದರೂ ನಡ್ಕೊಂಡು ಹೋಗೋದಕ್ಕೆ ನಮ್ಮ ಮುಖಂಡರು ಹಾಗೂ ನಿರ್ದೇಶಕರು ಸಹಕಾರ ನೀಡಿ ಈ ಸೊಸೈಟಿನ ಒಂದು ಉನ್ನತ ಸ್ಥಾನಕ್ಕೆ ತಗೊಳ್ಬೇಕಂತೇಳಿ ನಮ್ಮೆಲ್ಲರ ಅಭಿಪ್ರಾಯ ಇದೆ. ಅದಕ್ಕೆ ಎಲ್ಲರ ಮುಖಂಡರು ಹಾಗೂ ನಿರ್ದೇಶಕರು ಸಹಕಾರ ಬೇಕಂತೇಳಿ ನಾನು ನಿಮ್ಮ ಮುಖಾಂತರ ಕೋರುತ್ತೇನೆ. ಆರ್ ಹನುಮಂತಪ್ಪ ಅಂತ ಸಹಕಾರ ಸಂಘ, ಕೃಷಿ ಸಹಕಾರ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರ ಚುನಾವಣೆ ಇಂದು ನಡೆದು ಅವಿರೋಧವಾಗಿ ನಮ್ಮ ಸ್ನೇಹಿತರಾದ ಆರ್ ಹನುಮಂತಪ್ಪನವರು ಅವರು ಆಯ್ಕೆಯಾಗಿರ್ತಾರೆ. ಉಪಾಧ್ಯಕ್ಷರಾಗಿ ನಾನು BM ಜಗನ್ನಾಥ ನಾನು ಆಯ್ಕೆಯಾಗಿರ್ತೇನೆ. ಈ ಆಯ್ಕೆಯಾಗೋದ ಕಾರಣ ನಾವು 9 ಜನ ಏನು JDS ಇಂದ ಸಮ್ಮಿಶ್ರದಿಂದ ನಿಂತಿದ್ದೀವೋ 8 ಜನ ತುಂಬ ಉತ್ಸಾಹದಿಂದ ಬಹುಮತದಿಂದ ಗೆಲ್ಲಿಸಿ ನಮ್ಮನ್ನು ಈ ಸ್ಥಾನಕ್ಕೆ ಬರೋಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಾರೆ. ಇದಕ್ಕೆಲ್ಲ ಕಾರಣಕರ್ತರು ನಮ್ಮ ಮುಖಂಡರು. ಅದರಲ್ಲೂ ಮಾಜಿ ಚೇರ್ಮನ್ಗಳು ಎನ್ ಜಗದೀಶು ಮತ್ತು ನಾರಾಯಣ ಸ್ವಾಮಿ, ತುಂಬ ಜನ, ತಿಮ್ಮೇಗೌಡರು, ಮಯೂರಪ್ಪನವರು, ಮತ್ತು ನಾರಾಯಣ ಸ್ವಾಮಿ, ಜಗದೀಶ್, ರಾಜಶೇಖರು, ನವೀನ್ ಸಿಂಗಹಳ್ಳಿ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರು, ಹಾಲಿ ಸದಸ್ಯರು, ಮುರಳಿ, ಅದು ಮತ್ತು ತುಂಬ ಮುಖಂಡತ್ವ ವಹಿಸಿ ಚಂದ್ರಮೌಳಿ ಅವರು ಈ ಒಂದು ನೇತೃತ್ವ ತುಂಬ ಶ್ರದ್ಧೆಯಿಂದ ವಹಿಸಿ ತುಂಬ ಚುನಾವಣೆ ಕೆಲಸಕ್ಕೆ ತುಂಬ ಮಾಡಿಕೊಟ್ಟಿರ್ತಾರೆ. ಅವ್ರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗ್ತದೆ. ಹಾಗೆ ನೀವೇನು ಕೇಳಿದ್ರೆ ಅಭಿವೃದ್ಧಿ ಕಾರ್ಯ ಅಂತ
ನಾವು ರೈತರ ಜೊತೆಲಿ ಇದ್ದು ಕಷ್ಟ ಸುಖಗಳಿಗೆ ಅನುಭವಿಸಿ ಈ ಸಹಕಾರ ಸಂಘದ ಏನೇನು ಅನುಕೂಲಗಳವೆ ಅವೆಲ್ಲನೂ ಮಾಡಿಕೊಳ್ಳೋಕೆ ನಾವು ಸಿದ್ಧರಾಗಿ ಅವಾಗ ಇದ್ವಿ ಈಗ ಮುಂದೇನು ಇರ್ತೀವಿ ಮಾಡೋಣ ಅಂತ ಹೇಳ್ತಾ ಈ ಒಂದು ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ನಾನು ಹೊಂದಿಸ್ತಾ ಎರಡು ಮಾತನ್ನು ತಮ್ಮ ಹೆಸರು ಸರ್? BM ಜಗನ್ನಾಥದಲ್ಲಿ ಉಪಾಧ್ಯಕ್ಷರಾಗಿ ಆಯ್ಕೆಗೊಂಡಿರುತ್ತೇನೆ. ರೇಷ್ಮೆ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷತೆ ಇದಕ್ಕೆ ಚುನಾವಣೆ ಆಯಿತು. ಅದರಲ್ಲಿ ಹನುಮಂತಪ್ಪ ಹಾಗೂ ಜಗನ್ನಾಥ್ ಇಬ್ಬರು ಕೂಡ ಆಯ್ಕೆಯಾಗಿದ್ದಾರೆ. ಅವರಿಗೆ ಒಳ್ಳೆಯದಾಗಲಿ. ಮುಂದಿನ ದಿನದಲ್ಲಿ ಈ ಸಹಕಾರ ಸಂಘವನ್ನು ಉನ್ನತವಾದ ರೀತಿಯಲ್ಲಿ ಅಭಿವೃದ್ಧಿಪಡಿಸ್ಕೊಳ್ಳೋದಕ್ಕೆ ಅವರ ಹೆಚ್ಚಿನ ಒತ್ತು ಟೈಮ್ ಕೊಟ್ಟು ಎಲ್ಲ ಜನರಿಗೂ ಸಹಾಯ ಮಾಡಿ ಹೇಳ್ಕೊಳ್ತಾ